ಬನ್ನಿ ಬನ್ನಿ, ಒಳಗ್ ಬನ್ನಿ, ನಿಮ್ಮನೆ ಅನ್ಕೊಂಡು ಬನ್ನಿ. ಅಂಕಲ್ ಇಂಥ ಮರ್ಯಾದೆ ಕೊಡ್ತಾ ಇದ್ದಾರೆ. ಹೌದು, ಇಂಥ ಮರ್ಯಾದೆ ನಮ್ಗೆ ನಮ್ಮನೇನು ಸಿಗೋದಿಲ್ವೋ? ಅದು ಸರಿ, ಅಂಗಡಿಯಲ್ಲಿ ಹೇಳಿಲ್ವಾ ಈ ಬೀದಿಯಲ್ಲಿ ಎಲ್ಲರೂ ಮರ್ಯಾದಸ್ಥರು ಅನ್ಸುತ್ತೆ. ಏನು ಒಂಟಿ ಸೀನ್ ಅಂತ ನೋಡ್ತಾ ಇದ್ದೀರಾ? ನಾನು ಸೀನಿಲ್ಲ ಅಂಕಲ್. ಬೇಡ ಬೇಡ, ನಾನು ಒಂಟಿ ಸೀನ್ ಇದ್ರು ಪರವಾಗಿಲ್ಲ, ತಾವು ಆಸೀನರಾಗಿ. ಅಂಕಲ್, ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ ಅಂಕಲ್. ನನ್ನ ಕನ್ನಡ ಚೆನ್ನಾಗಿದೆ, ನನ್ನ ಕನ್ನಡಕನೂ ಚೆನ್ನಾಗಿದೆ. ಕನ್ನಡಕದಿಂದ ಇರೋ ಕಣ್ಣಿಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಮುಖದ ಚಿತ್ರ ನೋಡಿದ ತಕ್ಷಣ ಚಿಂತೆ ಮಾಡ್ಬೇಕಾ ಇಲ್ಲ ಚಿತ್ರಾನ್ನ ಮಾಡ್ಬೇಕಾ ಅಂತ ಗೊತ್ತಾಗುತ್ತೆ. ಯಾರೇ? ಇನ್ಯಾರು? ನಿನ್ ಗಂಡ. ಯಾರಿವರೆಲ್ಲ? ನಿಮ್ಮಪ್ಪ ಇವ್ರನ್ನೇ ಕರ್ಕೊಂಡ್ ಬಂದಿದ್ದಾರೆ. ಮನೆ ಮುಂದೆ ಗಂಡು ಅಂತ ಯಾರೇ ಬಂದ್ರು ನಿನ್ ಯಜಮಾನಂಗೆ ಅಭಿಮಾನ ಹುಕ್ಕುತ್ತಲ್ಲ, ಅದಕ್ಕೆ. ತರ್ಲೆ, ಎಷ್ಟು ಮಾತಾಡ್ತೀಯ ನೀನು? ಅಯ್ಯೋ, ಇನ್ನೂ ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಮಗೆ ಜಾಗ ಸಾಕಾಗಿತ್ತೆಯೇ? ಬಹಳ ಕಂಫರ್ಟಬಲ್ ಇದೆ ಅಂಕಲ್. ರೀ, ಕಾಫಿ ಅಂತ ಕಾಫಿ ಗೀಫಿ ಎಲ್ಲ ಆಮೇಲೆ, ಮೊದಲು ಅತಿಥಿ ಸತ್ಕಾರ ಆಗ್ಲಿ ಅಲ್ವೇ? ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಕೇಬಲ್? ಇದು ಕೇಬಲ್ ಅಲ್ಲಯ್ಯ, ನಮ್ಮನೆ ಬೀಗ. ಮತ್ತೆ ಬೀಗ ಏನಕ್ಕೆ ಅಂಕಲ್? ತಾವು ಆತಿಥ್ಯ ಮುಗಿಯಕ್ ಮುಂಚೆ ಹೊರಟೋದ್ರೆ ಕಷ್ಟ ಅಂತ ಮನೆ ಬಾಗಿಲಿಗೆ ಬೀಗ ಹಾಕ್ತಾ ಇದ್ದೀನಿ. ಮಗ, ಸತ್ಕಾರ ಅಂತೆ ಮನೆಗ್ ಬಂದಿದ್ಕು ಸಾಕಾಯ್ತು ಮಗ. ಅಕಸ್ಮಾತ್ ಆ ಹುಡುಗಿ ಸಿಗ್ಲಿಲ್ಲ ಅಂದ್ರು ಹೊಟ್ಟೆ ತುಂಬಾ ಮೃಷ್ಟಾನ್ನ ಭೋಜನ ಅಂತ ಸಿಕ್ಕುತ್ತೆ. ಅಯ್ಯಯ್ಯೋ, ಸಂಕೋಚ ಮಾಡ್ಕೋಬೇಡಿ, ಕೂತ್ಕೊಳ್ಳಿ. ಈಗ ಬಂದೆ. ಲೇ ಗೀತಾ, ನಿನ್ ಮುಗ್ಧಲ್ಲಿ ಗಾಬರಿ ಕಾಣಿಸ್ತಿದ್ಯಲ್ಲೇ? ನನ್ಗಂತೂ ಮೈಯೆಲ್ಲ ಒದ್ದೆ ಆಗಿದೆ ಕಣ. ನನಗಿವಾಗ ತೋರಿಸಿರೋ ದಾರಿ ಒಂದೇ, ಈ ಟೆರಿಸ್ ಮೇಲಿಂದ ಹಾರ್ ಬಿಡೋದು. ಲೇ, ತಮಾಷೆ ಮಾಡ್ತಿದ್ಯಾ? ಏನು ಬೇಕಾಗಿಲ್ಲ, ನಡೀರಿ ಕೆಳಗಡೆ ಹೋಗೋಣ. ಕೆಳಗೋಗಿ ಏನೇ ಮಾಡೋದು? ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಎಲ್ರೂ ಮಾಡ್ಬೇಕಾಗಿರೋದು ಒಂದೇ. ಏನು? ಸತ್ಯ ಹೇಳೋದು. ಅಂದ್ರೆ ಮಾಡಿರೋ ತಪ್ಪು ಮೂರನೇ ವ್ಯಕ್ತಿಯಿಂದ ತಿಳಿಯೋ ಮುಂಚೆ ನಾವೇ ಹೋಗಿ ಹೇಳ್ಬಿಡೋದು ವಾಸಿ ಅಲ್ವಾ? ನಡೀರಿ. ನನ್ನ ಮಕ್ಕಳ ನನ್ನ ಮನೆಗೆ ಬಂದು ಎಣಿಕ್ ನೋಡ್ತೀರಾ? ಏನು ಮಾಡೋದು ಅವ್ರಿಗೆ? ಸರಿಯಾಗಿ ಬಾರಿಸ್ಬೇಕು. ಬಾರ್ಸೋಕ್ ಮುಂಚೆ ನನ್ನ ಮೈಗೇನ ಸ್ವಲ್ಪ ಹಗುರ ಮಾಡ್ಕೋಬೇಕು. ಮಾಡ್ತೀನಿ. ಈ ನನ್ನ ಮಕ್ಕಳಿಗೆ ಯಾವುದ್ರಲ್ಲಿ ಹೊಡೆದ್ರೆ ಚೆನ್ನಾಗಿರುತ್ತೆ? ಬೆಲ್ಟಲ್ಲಿ. ಇದರಲ್ಲಿ ಅಂತ ಮಜಾ ಬರಲ್ಲ, ಓಲ್ಡ್ ಸ್ಟೈಲ್ ಆಗೋಯ್ತು. ಏನು ಮಾಡೋದು? ಇರಲಿ, ನೋಡೋಣ. ಮಗ, ಅಂಕಲ್ ನಮ್ಮ ಇಲ್ಲಿ ಕುಂದ್ರಿಸಿ ಏನೋ ವ್ಯಾಯಾಮ ಮಾಡ್ತಿದ್ದಾರೆ. ಲೋ ದಡ್ಡ, ಅತಿಥಿ ಸತ್ಕಾರ ಆದ್ಮೇಲೆ ಊಟ ಗೀಟ ಇರುತ್ತೋ? ಊಟಕ್ಕೆ ಮುಂಚೆ ವ್ಯಾಯಾಮ ಮಾಡಿದ್ರೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಕಣೋ. ಊಟಕ್ಕೆ ಇಷ್ಟೊಂದು ಪ್ರಿಪರೇಷನ್? ಅಲ್ಲಿ ನೋಡು, ಅಂಕಲ್ ಈ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ವ್ಯಾಯಾಮ ಮಾಡ್ತಿದಾರು. ಈ ನನ್ನ ಆ ದಡಿ ನನ್ನ ಮಗನಿಗೆ ಇದು ಸರಿಯಾಗಿದೆ. ಭಾಳ ದಿನ ಆಗಿತ್ತು ಇದನ್ನು ಉಪಯೋಗಿಸಿ. ಮಾಡ್ತೀನಿ. ಅಯ್ಯಯ್ಯೋ, ಕೂತ್ಕೊಳ್ಳಿ. ನೀವು ಕೂತ್ಕೊಂಡ್ರಲ್ವೇ,
ನಮ್ಗೆ ಅತಿಥಿ ಸತ್ಕಾರ ಮಾಡೋದಕ್ಕೆ ಅನುಕೂಲ ಆಗೋದು. ಕೂತ್ಕೊಳ್ಳಿ. ಅಂಕಲ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ಏನ್ನ ವ್ಯಾಯಾಮನ? ಅಯ್ಯೋ, ನಾನು ಮೊದಲು ವ್ಯಾಯಾಮ ಮಾಡ್ತಿರ್ಲಿಲ್ಲ. ನನ್ಗೆ ಯಾವಾಗ 2 ಹೆಣ್ಮಕ್ಳು ಹುಟ್ಟಿದ್ರು ಆವಾಗಿಂದ ವ್ಯಾಯಾಮ ಮಾಡಕ್ ಶುರು ಮಾಡಿದೆ. ಅಂಕಲ್ ನಿಮ್ಮಂತ ಪರೋಡಿಗಳು ಮನೆ ಇಣಕ್ ನೋಡಿದಾಗ ಬುದ್ಧಿ ಕಲ್ಸೋದಕ್ಕೆ. ಅಂಕಲ್ ಅಂದ್ರೆ ಅಲ್ಲ ಕಣ್ರೋ ನನ್ನ ಮಕ್ಕಳ, ನಿಮ್ಮನೇಲಿ ಹೆಣ್ಮಕ್ಳಿದ್ದು ಯಾರಾದ್ರೂ ಪರೋಡಿಗಳು ಬಂದು ಇಣಕ್ ನೋಡಿದ್ರೆ ಏನ್ ಮಾಡ್ತಿದ್ರಿ? ತುಂಟ ಮುರಿತೀನಿ. ಕೈಲಿರೋದು ತೊಣ್ಣೆ ಕಣೋ, ನೀನ್ ಐಡಿಯಾ ಕೊಡ್ತೀಯಲ್ಲ. ಬಾರೇಲಿ ಬಂಗಾರ, ನೀನ್ ಹೇಳಿ ಸರಿ ಕಣ. ತಿರುಗು ಬಂಗಾರ. ಬೇಡ ಅಂಕಲ್. ತಿರುಗಪ್ಪ. ಬೇಡ ಅಂಕಲ್. ತಿರುಗು ಬಂಗಾರ. ಬೇಡ ಅಂಕಲ್. ಈಗ ನಾನೇನ್ ಮಾಡ್ಬೋದು ಅಂತ ಊಹೆ ಇದೆಯಾ ನಿಮ್ಗೆ? ಇಲ್ಲ ಅಂಕಲ್. ಈಗ ಗೊತ್ತಾಗುತ್ತೆ. ಮಗನೇ, ಬೆಟ್ಟ ಬೆಳೆಸಂಗ್ ಬೆಳೆಸಿದ್ಯಾ, ಬೆಟ್ಟ ಬೆಳೆಸಂಗೆ. ನೀನು ಹತ್ರ ಮಾತಾಡ್ತೇನೋ? ಓಡ್ತೀಯಾ? ಓಡು. ಎಲ್ಲಿಗೆ ಓಡ್ತೀಯಾ? ಆಗಲ್ಲ. ಅತಿಥಿ ಸತ್ಕಾರಕ್ಕೆ ಅಂತ ಬೀಗ ಹಾಕಿದ್ದೀನಿ. ಅಕ್ಕ, ಇವತ್ತು ನಿಮ್ ಹೆಣ ಬಿಡೋರ್ಗೂ ಬಿಡಲ್ಲ ಕಣ್ರು. ಬಂಗಾರ. ಬೇಡ ಅಂಕಲ್. ಬಾರ ಬಂಗಾರ. ಏನ್ರೋ ನನ್ನ ಮನೆನೇ ಹಿಡಿದು ನೋಡ್ತೀರಾ? ಈ ಬೀದಿಲಿ ಬೇಕಾದಷ್ಟು ಮನೆಗಳಿದೆ, ನನ್ನ ಮನೆನೇ ಬೇಕಾಗಿತ್ತೇನ್ರೋ? ಇದು ಮರ್ಯಾದಸ್ಥರು ಇರೋ ಬೀದಿ. ಇಂಥ ಬೀದಿಲಿ ನಿಮ್ಮಂತ ಅಲಾಲ್ ಕೋರ್ ನನ್ನ ಮಕ್ಕಳು ಓಡಾಡೋದನ್ನ ಈ ಶ್ರೀನಿವಾಸ ಬಿಪಿ ಸಹಿಸೋದಿಲ್ಲ. ಸರಿ ಅಂಕಲ್. ತಿರ್ಗೋ. ಬೇಡ ಅಂಕಲ್. ಮುಂದಕ್ಕೆ ಹೊಡಿಲ್ಲ. ಬೇಡ ಅಂಕಲ್. ತಿರ್ಗು ಮಕ್ಕಳು. ತಿರ್ಗು. ಏನೇ ಗೀತಾ, ಸೀನೆ ಚೇಂಜ್ ಆಗ್ತಾ ಇದೆ. ಲೇ ಗೀತಾ, ನಿಮ್ಮಪ್ಪ ಸೂಪರ್ ಮೆನ್ ಕಣೆ. ಸತ್ಯ, ಆತ್ರಪಟ್ಟಿರೋ ವಿಷಯ ನಾನೇ ಹೇಳ್ಬಿಡ್ತಾ ಇದ್ದೆ. ಒಳ್ಳೇದಾಯ್ತು. ನಂಬೆನಿಂದನೇ ಬೀಳ್ತಾರ. ಇನ್ನು ಬೀಳ್ಲಿ. ಸೂಪರ್ ಅಂಕಲ್, ಸೂಪರ್. ಲೋಗಿರಿ, CTC ಅಡ್ರೆಸ್ಗೆ ಇಲ್ವಲ್ಲ? ಅವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಅವ್ರಿಗೆ ಸರಿಯಾಗಿರೋ ಅಡ್ರೆಸ್ ಸಿಕ್ಕಿರ್ಬೋದು ಕಣೋ. ಹಂಗಾದ್ರೆ ನಮ್ ಹುಡುಗರ ಹುಡುಗಿನ ಪಕ್ಕ ಹಿಡ್ದಾಕಿರ್ತಾರ ಅನ್ಸುತ್ತೆ. ಸಿಕ್ಕಿದ್ರೆ ಸ್ಟ್ರೈಟ್ ಆಗಿ ಕರ್ಕೊಂಬಂದ್ ನನ್ ಮುಂದೆ ನಿಲ್ಸ್ಬೇಕಾಗಿತ್ತಲ್ವಾ? ಮಗ, ನಿನ್ಗಾದ ಅವಮಾನಕ್ಕೆ ನಮ್ಗೇನ್ ರೋಷ ಇಲ್ವಾ? ಮೋಸ್ಟ್ಲಿ ಅವನ್ನ ಅಲ್ಲೇ ಸರಿಯಾಗಿ ಬೆಂಡೆತ್ತಿ ಇಲ್ಲಿ ಕರ್ಕೊಂಡ್ ಬರ್ಬೋದು ಅನ್ಸುತ್ತೆ. ಹಂಗಾದ್ರೆ ನಮ್ ಹುಡುಗರು ಅವರನ್ನ ಸರಿಯಾಗಿ ಬಾರಿಸ್ತಾ ಇರ್ಬೋದಲ್ವಾ? ಅದ್ರಲ್ಲಿ ಡೌಟೇ ಬೇಡ ವಿಜಿ. ಇನ್ನು ನೋಡೋಕೆ ಗೊತ್ತಾಗ್ತಿಲ್ಲ. ಅಯ್ಯೋ ನನ್ನ ಮಕ್ಕಳ, ಇನ್ನು ಸೋಫಾ ಮೇಲೆ ಕೂತಿದ್ದೀರಾ? ಕೆಳಗಡೆ ಕೂತ್ಕೊಳ್ರ. ಅಂಕಲ್, ಆವಾಗಿಂದ ಟ್ರೈ ಮಾಡ್ತಿದೀವಿ ಅಂಕಲ್. ಕೂರಕ್ ಹೋಗ್ತಿಲ್ಲ, ನಿಲ್ಲಕ್ ಹೋಗ್ತಿಲ್ಲ. ಇಲ್ಲಿ ಸ್ವಲ್ಪ ಮೆತ್ತಗಿದೆ ಅಂಕಲ್, ಪ್ಲೀಸ್ ಅಂಕಲ್. ಏಯ್, ಮರ್ಯಾದಿಂದ ಕೆಳಗೆ ಕೂತ್ಕೊಂಡ್ರೆ ಸರಿ. ಕೂತ್ಕೊಳ್ಳೋ ಮಗ. ನೀನ್ ಕುತ್ಕೊಳ್ಳೋ ಮಗ. ತಮ್ಮ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕೇನೋ? ಅಂಕಲ್ ಬಹಳ ನೋವ್ತಿದೆ ಅಂಕಲ್. ಮರ್ಯಾದಿಂದ ಕೆಳಗಡೆ ಕೂತ್ಕೊಳ್ತೀಯ ಇಲ್ಲ ಅವನ ತರ ಬಟ್ಟೆ ಬಿಚ್ಚಿಸ್ಲಾ? ಮಗ ಹೆಲ್ಪ್ ಮಾಡ್ಲಾನು? ನಿನ್ ನೋಡ್ಕೊಳ್ಳೋ. ಅಂಕಲ್ ಸುಸ್ತಾಗಿ ಕುತ್ಕೊಂಡ್ಬಿಟ್ರು. ಬಿಟ್ಬಿಡ್ತೀರಲ್ಲ ಅಂಕಲ್? ನಾನು ಹೋಗಿ ನೀರೇ ಕುಡ್ಕೊಂಬಂದೆ ಹೇಳಿ. ಗೊತ್ತಿಲ್ಲ. ನಿಮ್ಗೆ ಇನ್ನೊಂದ್ ಸುತ್ತ ನೀರ್ ಕುಡ್ಸೋಕೆ. ಪರಸ್ತ್ರೀನ ಏನನ್ಬೇಕು? ಅಮ್ಮ, ಅಕ್ಕ, ಚಿಕ್ಕಮ್ಮ, ತಂಗಿ. ಬೇರೆ ಮನೇನ ಜೈಲು ಶಿಕ್ಷೆ, ದಂಡ, ಹಿಂಸೆ. ಹೇಳಿ ಬಂಗಾರ. ಆಗಲ್ಲ ಅಂಕಲ್. ಎದ್ದಳು ಅಂದ್ರೆ ಎದ್ದಳ್ಬೇಕು. ನಿಜವಾಗ್ಲೂ ಆಗಲ್ಲ ಅಂಕಲ್. ಆಗುತ್ತೆ ಅಂಕಲ್.
ಎದಳು ನಾನೀಗ ನನ್ನ ಮಕ್ಕಳನ್ನ ಕರಿತೀನಿ, ನೀವು ಅವರನ್ನ ತಂಗಿ ಅಂತ ಕರಿಬೇಕು. ಅಯ್ಯೋ ದೇವ್ರೆ, ಈಗ ನಾನು ಅವ್ರಿಗೆ ಮುಖ ತೋರಿಸ್ಬೇಕಾ? ಅಯ್ಯೋ ಗೀತಾ, ಸಿಕ್ಕಾಕೊಂಡ್ಬಿಟ್ವಿ ಅನ್ಸುತ್ತೆ. ಓಕೆ ಅಂಕಲ್, ತಂಗಿ ಅಂತ ಕರೆಯೋದು ಅಷ್ಟೇ ಅಲ್ಲ ಅಂಕಲ್, ಬೇಕಾದ್ರೆ ರಾಕಿನೂ ಕಟ್ಟಿಸ್ಕೊತೀವಿ. ಜಾಡ ಲೇ, ಬನ್ರೇ ಲೇ. ಬೇಡ ಬೇಡ, ಸತ್ಯ. ನನ್ನ ಮಕ್ಕಳನ್ನ ನಿಮ್ಮ ಮುಂದೆ ಯಾಕೆ ಕರಿಬೇಕು? ನಿಮ್ಮ ಆಧಾರ್ ನಂಬರ್ ಕೊಡ್ರ. ಎಲ್ಲ ಲಿಂಕ್ ಮಾಡಿದೀವಿ ಅಂಕಲ್. ನಾನು ನಿಮ್ಮನ್ನ ಸರಿಯಾಗಿ ಲಿಂಕ್ ಮಾಡಿಸ್ಬೇಕಲ್ರು. ಅಂಕಲ್ ಸಾರಿ ಬಿಡಿ, ಮೊಬೈಲ್ ನಂಬರೇ ಕೊಡಿ. ಯಾಕೆ ಅಂಕಲ್ ಪೊಲೀಸ್ ಕರಿಯಾಕ? ಯಾಕು ಅಂತ ಕೆಟ್ಟ ಐಡಿಯಾ ಕೊಡ್ತೀಯಾ? ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ವಿಜಯ್ ಬಿಡ್ಸ್ಕೊಂಡ್ ಬರ್ತಾನೆ. ಸದ್ಯ ಈ ರಾಕ್ಷಸನ್ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಬೇಡ ಬೇಡ, ಪೊಲೀಸರು ಕರೆದ್ರೆ ಲಂಚ ಕೊಟ್ಟು ತಪ್ಪಿಸ್ಕೊಂಡ್ಬಿಡ್ತೀರಾ. ನಿಮ್ಮ ಅಪ್ಪಮ್ಮನ ನಂಬರ್ ಕೊಡ್ರ. ಬೇಡ ಅಂಕಲ್, ನಮ್ಮ ಅಪ್ಪಗ್ ನಾನು ಒಬ್ಬನೇ ಕೊನೆ ಮಗ, ಬೇಜಾರಾಗ್ಬಿಡ್ತಾರೆ. ಜನ್ಮದಲ್ಲಿ ಇನ್ನೊಬ್ರ ಮನೆ ಹಿಡ್ಕೊಳೋದ್ ಬಿಟ್ಬಿಡ್ತೀನಿ ಅಂಕಲ್. ಬಿಡಿ ಅಂಕಲ್. ನಿಮ್ ಜನ್ಮಕ್ ಬೆಂಕಿ ಹಾಕ. ಗಂಡು ಮಕ್ಕಳಾಗಿ ಹೇಳ್ತಿರಲ್ಲೋ, ಗಂಡು ಮಕ್ಕಳು ಅಂತ ಬಿಡ್ತಾ ಇದೀನಿ. ನಿಮ್ ಕಣ್ಣಿ ನೋಡಕ್ ಆಗ್ತಿಲ್ಲ, ಒರೆಸ್ಕೊಳ್ಳಿ. ಏ ಸುಶೀಲಾ, ಕಾಫಿ ಮಾಡೆ. ಇಷ್ಟು ಹೊಡ್ದ್ಮೇಲೂ ಕಾಫಿ ಕೊಡ್ತೀರಾ ಅಂಕಲ್? ಪ್ರಶ್ನೆ ಕೇಳ್ಬೇಡ ಕಣೋ, ಏನ್ ಕೊಡ್ತಾರೆ ಅದನ್ನ ಕುಡಿದು ಹೊರಡೋಣ. ಅಯ್ಯೋ, ನಿಮ್ ಬುದ್ಧಿಗಿಷ್ಟು. ನನ್ ಕಾಫಿ ಮಾಡು ಅಂದೆ, ಕೊಡ್ತೀನಿ. ಕೂತ್ಕೊಳ್ರು. ಈಗ ನಮ್ಮ ಮನೆಗೆ ಮತ್ತೆ ಯಾವಾಗ ಬರ್ತೀರಿ? ಬರಲ್ಲ ಅಂಕಲ್. ಸರಿ, ಈಗ ಎದ್ದು ಓಡ್ತಾ ಇರ್ಬೇಕು. ಓಡು. ಲೋ ಮಗ, ಎಲ್ಲ ಹೋಗ್ತೀಯೋ? ಬೀಗ ಹಾಕಿಲ್ವೇನೋ? ಅಯ್ಯೋ ಬಂಗಾರ, ತೆಗಿತೀನಿ ಕಣ.